ಇಂದು ನಾನು ಬಾದುಷ ಮಾಡ್ತಿದ್ದೇನೆ. ಇದನ್ನು ಕೆಲವು ಕಡೆ ಬಾಲುಷ ಎಂದು ಕೂಡ ಕರೀತಾರೆ. ಬಾದುಷ ಎನ್ನುವುದು ಸಾಂಪ್ರದಾಯಿಕ ಭಾರತೀಯ ಸಿಹಿ ತಿಂಡಿ. ಇದನ್ನು ಮೈದಾ, ಸಕ್ಕರೆ, ತುಪ್ಪ ಮತ್ತು ಇನ್ನಿತರೆ ಕೆಲವು ಸಾಮಗ್ರಿಗಳನ್ನು ಸೇರಿಸಿಕೊಂಡು ತಯಾರಿಸಿಕೊಳ್ಳಲಾಗುತ್ತೆ. ದಸರಾ ಮತ್ತು ದೀಪಾವಳಿ ಸಂದರ್ಭಗಳಲ್ಲಿ ಹೆಚ್ಚಾಗಿ ಬಾದುಷ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಇದನ್ನು ಮಾಡುವುದು ಸುಲಭ. ಇದನ್ನು ಮಾಡಿಟ್ಟು ಒಂದು ವಾರದವರೆಗೂ ಬಳಸ್ಕೋಬಹುದು. ಈ ರುಚಿಕರವಾದ ಸಿಹಿ ತಿಂಡಿ ಬಾದುಷ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬಾದುಷ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 1 ಬಟ್ಲು ಮೈದಾ ಹಿಟ್ಟಿಗೆ ನಾನು 1/4 ಬಟ್ಲಷ್ಟು ನಾನೀಗ ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನು ಮೊಸರು. ಇಷ್ಟು ಹಾಕ್ಬಿಟ್ಟು ಇದನ್ನು ಕಲಸ್ಕೋಬೇಕು. ಈಗ ನೋಡಿ, ತೀರಾ ಗಟ್ಟಿಗೂ ಕಲಿಸ್ಕೋಬಾರ್ದು, ತೀರಾ ಮೆದುವಾಗೂ ಕಲಿಸ್ಕೋಬಾರ್ದು, ತುಂಬ ಹೊತ್ತು ಕೂಡ ಇದನ್ನು ನಾದ್ಕೋಬಾರ್ದು. ಸುಮ್ಮನೆ ಜಸ್ಟ್ ಕಲಿಸ್ಬಿಟ್ಟು ನಾವು ಇದನ್ನು ಮುಚ್ಚಿ ಎತ್ತಿಡೋಣ. ಈಗ ಸಕ್ಕರೆ ಪಾಕ ಮಾಡ್ತಾಯಿದ್ದೀನಿ. ನಾನು ಮೈದಾ ಹಿಟ್ಟು 1 ಬಟ್ಲು ಮೇಲೆ 1/4 ಬಟ್ಲಷ್ಟು ಮೈದಾ ಹಿಟ್ಟಿಗೆ ನಾನೀಗ 1 ಬಟ್ಲಷ್ಟು ನಾನು ಸಕ್ಕರೆ ಪಾಕ ಮಾಡ್ತಾಯಿದ್ದೀನಿ. 1 ಬಟ್ಲು ಸಕ್ಕರೆಗೆ 1 ಬಟ್ಲು ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೇಸರಿ ಎಳೆ ಹಾಕ್ತಾಯಿದ್ದೀನಿ. ನಾನು ಯಾವ ಕಲರು ಬಳಸ್ತಾ ಇಲ್ಲ, ಕೇಸರಿ ಎಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ, 1 ಎಳೆ ಪಾಕ ಬರೋವರೆಗೂ ಕುದಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಳಿ. ನೋಡಿ, ಈಗ 1 ಎಳೆ ಪಾಕ ಬಂದಿದೆ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನಾನೀಗ ಎಣ್ಣೆ ಕಾಯಲ್ಲಿ ಇಡ್ತಾಯಿದ್ದೀನಿ. ಬಾದುಷ ಮುಳುಗೋವಷ್ಟು ಎಣ್ಣೆ ಹಾಕೋಬೇಕಾಗತ್ತೆ. ಈಗ ಎಣ್ಣೆ ಕಾಯ್ತಾ ಇದೆ. ಯಾವ ಥರ ಮಾಡೋದು ಅಂತ ಈಗ ನೋಡೋಣ. ಬಾದುಷ ಮಾಡೋದು ನೋಡಿ, ನಾನು ಎಲ್ಲ ಹಿಟ್ಟಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿ ಒಂದೇ ಸೈಜಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಬಾದುಷ ಜಸ್ಟ್ ನಾವು ಕೈಯಲ್ಲಿ ಈ ಥರ ರೌಂಡ್ ಮಾಡಿಕೊಂಡು ಮಿಡ್ಲಲ್ಲಿ ನಾವು ಇದನ್ನು ಪ್ರೆಸ್ ಮಾಡಿ ಬಾದುಷ ರೆಡಿ ಮಾಡ್ಕೋಬೇಕು. ಜಾಸ್ತಿ ಹೊತ್ತು ಕೂಡ ಕೈಯಲ್ಲಿ ರೌಂಡ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸಾಫ್ಟ್ ಆದರೆ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಇದೇ ಥರ ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಬಾದುಷನ ನಾನೀಗ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಎಣ್ಣೆಯಲ್ಲಿ ನಾವು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಫ್ರೈ ಆಗುತ್ತೆ, ಒಳಗಡೆ ಎಲ್ಲ ಫ್ರೈ ಆಗಿರೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ತಿರುಗಿಸ್ತಾ ನಾವು ಈ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಆಗಬೇಕು. ಈಗ ನಾವು ಇದು ಸ್ವಲ್ಪ ಪಾಕ ಕೂಡ ಬೆಚ್ಚಗಿರಬೇಕು, ಪೂರ್ತಿ ತಣ್ಣಗಾಗಬಾರ್ದು. ಈಗ ಬಿಸಿಯಾಗಿ ಫ್ರೈ ಮಾಡಿರೋದನ್ನು ಡೈರೆಕ್ಟಾಗಿ ನಾವು ಪಾಕಕ್ಕೆ ಹಾಕಬೇಕು. ನೆಕ್ಸ್ಟ್ ಫ್ರೈ ಆಗೋವರೆಗೂ ನಾವು ಈ ಪಾಕದಲ್ಲಿಟ್ಟು ಪ್ಲೇಟಲ್ಲಿ ತೆಗಿಬೇಕು. ನೋಡಿ, ಈಗ ಪ್ಲೇಟಲ್ಲೆಲ್ಲ ತೆಗ್ದಿದ್ದೀನಿ. ಈಗ ಎಲ್ಲನೂ ಪಾಕ ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷಕ್ಕೆ ಒಂದೊಂದು ಸಲ ನಾವು ಇದನ್ನು ತಿರುಗಿಸ್ತಾ ಪಾಕ ಪೂರ ಡ್ರೈ ಆಗೋವರೆಗೂ ತಿರುಗಿಸ್ಕೋಬೇಕು. ನೋಡಿ, ರುಚಿಕರವಾದ ಟೇಸ್ಟಿಯಾದ ಬಾದುಷ ರೆಡಿ ಆಯಿತು. ಬಾದುಷ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಬಟ್ಲು ಮೈದಾ ಹಿಟ್ಟು, 1 ಬಟ್ಲು ಸಕ್ಕರೆ, 2 ಟೇಬಲ್ ಸ್ಪೂನು ಮೊಸರು, ಡೆಕೋರೇಷನ್ಗೆ ಸ್ವಲ್ಪ ಪಿಸ್ತಾ, 1 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಏಲಕ್ಕಿ 5, ಸ್ವಲ್ಪ ಕೇಸರಿ ಎಳೆ, 1/4 ಬಟ್ಲಷ್ಟು ತುಪ್ಪ, ಬಾದುಷ ಕರಿಯಲು ಬೇಕಾಗುವಷ್ಟು ಎಣ್ಣೆ, ಒಂದು ಅರ್ಧ ನಿಂಬೆಹಣ್ಣು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.